ಹಲೋ ಎಲ್ಲರಿಗೂ. ನಾನು ಮತ್ತು ನನ್ನ ಗೆಳೆಯ ಇವತ್ತು ಬಾಗಲಕೋಟೆಯಲ್ಲಿರುವ ತೋಟಗಾರಿಕೆ ವಿಶ್ವವಿದ್ಯಾಲಯಕ್ಕೆ ಭೇಟಿ ನೀಡಲು ಹೋಗುತ್ತಿದ್ದೇವೆ. ನಾವಿಬ್ಬರು ಯಶಸ್ವಿ ರೈತರಾಗಬೇಕೆಂಬ ಕನಸನ್ನು ಹೊಂದಿದ್ದೇವೆ ಮತ್ತು ಇದು ನಮ್ಮ ಮೊದಲನೆಯ ಹೆಜ್ಜೆ. ವಿಶ್ವವಿದ್ಯಾಲಯದಲ್ಲಿ ನಾವು ಸುಮಾರು 3 ಗಂಟೆಗಳ ಕಾಲ ಕಾದಿದ್ದೇವೆ ಮತ್ತು ಅಲ್ಲಿ ನಮಗೆ ಯಾವುದೇ ಮಾಹಿತಿ ಸಿಗಲಿಲ್ಲ. ನಾವು ರಕ್ತಚಂದನ, ಅಣಬೆ ಮತ್ತು ಶ್ರೀಗಂಧದ ಬಗ್ಗೆ ತಿಳಿಯಲು ಹೋಗಿದ್ದೇವೆ. ನರೇಂದ್ರ ಕೂಡ ನಮ್ಮ ವ್ಲಾಗ್ನಲ್ಲಿ ಈ ವಿಷಯದ ಬಗ್ಗೆ ಮಾತನಾಡಲಿದ್ದಾನೆ. ನಾವು ಸರ್ಕಾರದಿಂದ ಸಿಗುವ ಸಾಲ ಸೌಲಭ್ಯಗಳ ಬಗ್ಗೆ ಚರ್ಚಿಸಲಿದ್ದೇವೆ. ನೀವು ಈ ಮಾಹಿತಿಯನ್ನು ಪಡೆಯಲು ಇಷ್ಟಪಡುತ್ತಿದ್ದರೆ ಇಷ್ಟಪಡಲೇಬೇಕು. ಇನ್ನು ನಾವು ಕೆಲವು ಸರ್ಕಾರಿ ಕಚೇರಿಗಳನ್ನು ಭೇಟಿ ನೀಡಿದ್ದೇವೆ. ಅಲ್ಲಿ ಅಧಿಕಾರಿಗಳು ಬ್ಯುಸಿ ಆಗಿದ್ದರಿಂದ ಅವರಲ್ಲಿ ನಾವು ಬೇಡಿಕೊಂಡಿದ್ದೆವು, ನಮಗೆ ಈ ಎಲ್ಲ ಮಾಹಿತಿಗಳನ್ನು ನೀಡಿ. ಅವರು ನಾವು ಸದ್ಯಕ್ಕೆ ಈ ಮಾಹಿತಿಯನ್ನು ಕೊಡಲು ನಮಗೆ ಸಮಯವಿಲ್ಲ ಅಂತ ಹೇಳಿ ಅವರು ಅವರ ಪರ್ಸನಲ್ ನಂಬರನ್ನು ನಮಗೆ ನೀಡಿ ನಾಳೆ ನನಗೆ ಕಾಲನ್ನು ಮಾಡಿ, ನೀವು ಇಲ್ಲಿ ಬರುವ ಅವಶ್ಯಕತೆ ಇಲ್ಲ, ಇದರ ಎಲ್ಲ ಮಾಹಿತಿಗಳನ್ನು ನಾನು ನಿಮಗೆ ಆನ್ಲೈನಲ್ಲಿ ಕೊಡ್ತೀನಿ ಅಂತ ಅಧಿಕಾರಿಗಳು ಒಳ್ಳೆಯ ಸ್ಪಂದನವನ್ನು ಮಾಡಿದರು. ಆದರೆ ನಮ್ಮ ಈ ಪ್ರಯತ್ನ ವ್ಯರ್ಥವಾಗಲಿಲ್ಲ. ಫ್ರೆಂಡ್ಸ್, ನಮ್ಮ ದೋಸ್ತ ಅವಾಗಿಂದ ಬ್ಲಾಗ್ ಮೇಲಧಿಕಾರಿಗಳ ಏನು ಮಾಡ್ತಿದ್ಯಾ ಅಂತ ವಿಡಿಯೋ ಮಾಡ್ಕೊಂಡು ಬರಾಕತ್ತಾನ. ಅಲ್ಲಿಂದ ಇದು ಕೃಷಿ ವಿದ್ಯಾಲಯ ಇದು, ಅಲ್ಲಿಂದ ಬ್ಲಾಗ್ ಮಾಡ್ಕೊಂಡು ಬರಾಕತ್ತಾನ. ನಾನು ಅದಕ್ಕೆ ಏನು ಮಾಡಕತ್ತಿಲ್ಲ ಅಂತ ಕೇಳಿದಾಗ ಇಲ್ಲೊಂದು ಬರಾಕತ್ತಿಲ್ಲ, ಅದೊಂದು ಬ್ಲಾಗ್ ಮಾಡಕತ್ತೀನಿ, ಅದ್ರ ಸಂಬಂಧ ನೀವು ಏನಾದರೂ ಏನಾದರೂ ಹೇಳು ಅಂತ ಹೇಳಕತ್ತಾನ. ಅಷ್ಟು ಏನು ಹೇಳಂಗಿಲ್ಲ. ನಮ್ಮ ದೋಸ್ತಿಗೆ ಸಪೋರ್ಟ್ ಮಾಡಿರಿ, ಲೈಕ್ ಮಾಡಿರಿ, ಹೊಸ ಚಾನಲ್ ತೆಗ್ದಾನ, ಫಾಲೋ ಮಾಡಿರಿ, ಬೇಕಾದಲ್ಲಿ ಫಾಲೋ ಮಾಡಿರಿ. ಇದು ಸಾಮಾಜಿಕ ಮತ್ತು ಸಂಬಂಧಿತ ವಿಜ್ಞಾನ ವಿಭಾಗ ಸರ್ಕಾರಿ ಬಗ್ಗೆ. ಇದು ಯಾರಿಗಾದರೂ ಏನೇ ಹೆಚ್ಚಿನ ಇನ್ಫಾರ್ಮೇಷನ್ ಬೇಕಿದ್ರೆ ಇಲ್ಲಿ ತೋಟಗಾರಿಕೆ ಇಲಾಖೆ ಬಂದು ಹೆಚ್ಚಿನ ಮಾಹಿತಿಯನ್ನು ಕೊಡ್ಕೊಳ್ಳಿ. ಇಷ್ಟು ಹೇಳಕ್ಕೆ ಇಷ್ಟಪಡ್ತೀನಿ. ಮತ್ತು ನೆಕ್ಸ್ಟ್ ಏನೇ ಮಾಡ್ತೀವಿ ಎಲ್ಲ ಬ್ಲಾಗಲ್ಲಿ ತೋರಿಸ್ತೀವಿ. ಈಗ ಸರಿ ಮೀಟ್ ಆಗಬೇಕು. ಮೀಟ್ ಆದಮೇಲೆ ನಿಮ್ಗೆ ಏನೇನು ಆಗೈತಿ ಅಲ್ಲಿ ಮೀಟ್ ಮಾಡಿದ್ಮೇಲೆ ಅಲ್ಲಿ ಏನೇನು ಮಾತಾಡ್ತೀವಿ ಎಲ್ಲ ಆಮೇಲೆ ಬಂದು ಹೇಳ್ತೀವಿ. ಇಷ್ಟ ಫ್ರೆಂಡ್ಸ್. ಅಲ್ಲಿಂದ ಬಂದಿರೋದು ರೆಕಾರ್ಡ್ ಮಾಡಿಲ್ಲ. ಅಲ್ಲಿಂದ ಬಂದಿರೋದು ನಮ್ಮ ದೋಸ್ತ ರೆಕಾರ್ಡ್ ಮಾಡಿಲ್ಲ. ಹಂಗೆ ಸುಮ್ಮನೆ ವಿಡಿಯೋ ಮಾಡ್ಕೊಂಡಾನ. ಮನೆಗೆ ಹೋಗಿ ಅದನ್ನು ಎಡಿಟ್ ಮಾಡಿ ಹಾಕ್ತೀವಿ. ಈಗ ಅದು ಏನೇನು ಮಾಡ್ತೀವಿ ಅಂತ ನೋಡೋಣ ಬನ್ನಿ. ಈ ಪಯಣ ಸುಖಕರವಾಗಿತ್ತು, ಅಂದವಾಗಿತ್ತು. ಇವತ್ತಿಗೆ ಇಷ್ಟು ಸಾಕು ಅನ್ಸತ್ರಿ ಅಪ್ಪ. ನಾಳೆ ಮುಂದೆ ಸಿಗ್ತೀನಿ. ಅಲ್ಲಿ ಮಠ ನಿಮ್ಮ ದೋಸ್ತರಿಗೆ ಈ ನನ್ನ ವಿಡಿಯೋ ಶೇರ್ ಮಾಡಿ, ಅವ್ರ ಕಡೆಯಿಂದನೂ ಫಾಲೋ ಮಾಡಿಸ್ರಪ್ಪ. ನೀವಂತರೂ ಮಾಡೇ ಮಾಡ್ತೀರಿ, ಅದ್ರಾಗ ಏನೈತ್ರಿ. ನಮಸ್ಕಾರ ರೀ, ಸಿಗುವ ಮುಂದೆ. ನಮ್ಮ ದೋಸ್ತ ನಾನು ಸೇರಿ ಇಲ್ಲಿ ಕೃಷಿ ಒಳಗೆ ಏನಾದರೂ ಒಂದು ಸಾಧನೆ ಮಾಡ್ಬೇಕಂತಾನೆ ಇಲ್ಲಿ ತೋಟಗಾರಿಕೆ ಇಲಾಖೆ ಒಳಗೆ ಬಂದೀವಿ. ಬಂದಮೇಲೆ ಅಲ್ಲಿ ಏನೇನು ಮಾಡ್ತೀವಿ ಎಲ್ಲ ಮುಂದಿದ ಪ್ಲ್ಯಾನ್ ಎಲ್ಲ ನಿಮ್ಗೆ ಆಮೇಲೆ ಹೇಳ್ತೀವಿ. ಇದೇ ಬ್ಲಾಗಲ್ಲಿ ಹೇಳಲ್ಲ. ಅವು ಹೆಂಗೆ ಸಕ್ಸಸ್ ಆಗ್ತೀವಿ ಅನ್ನೋದು ಈ ಜರ್ನಿ ಪೂರಾ ನೋಡ್ತಿದ್ರೆ ನಮ್ಗೆ ಸಬ್ಸ್ಕ್ರೈಬ್ ಮಾಡಿರಿ. ಮರಿಬೇಡ್ರಿ, ಎಲ್ಲರೂ ಬಿಸ್ನೆಸ್ ಮ್ಯಾನ್ ಆಗಿ ಟ್ರೈ ಮಾಡಿದ್ರೆ ನಾವು ರೈತರಾಗಿ ಟ್ರೈ ಮಾಡ್ತೀವಿ. ಜೈ ಕಿಸಾನ್, ಜೈ ಜವಾನ್. ಜನರ ಜೀವನ ಮರಣ ಕೂಡ ರೈತ.